Okay. So here also we can observe that according to IUPAC convention, standard reduction potential are now called as standard electrode potential. So beginning ಅಲ್ಲಿ ನಾವು ಅದನ್ನ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಮತ್ತೆ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅಂತ ಕರಿತೀವಿ. As I was we were discussing ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಮತ್ತೆ ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಪೊಟೆನ್ಷಿಯಲ್. ಸೊ ನಿನ್ನೆ ನಾವು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದ್ದೆ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಮತ್ತೆ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಇದೆ ಅಂತ. ದಟ್ ಈಸ್ SRP is a standard reduction potential and SOP standard oxidizing potential. ಸೊ ಇವಾಗ ಏನ್ ಮಾಡಿದಾರೆ ಅಂದ್ರೆ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಒಂದನ್ನೇ ಇಟ್ಟಿದ್ದಾರೆ. ಸೊ ದೇರ್ ಇಸ್ ನೋ ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅಂತ ಇನ್ನೊಂದಿಲ್ಲ. So we have only one standard reduction potential. Whether it is an auxiliary, it is a reduction potential. ಅದನ್ನ ನಾವು in the form of SRP ನೇ indicate ಮಾಡ್ತೀವಿ. Okay. So for example ನಾವಿಲ್ಲಿ ನೋಡೋದಾದ್ರೆ ಸೊ ಇಲ್ಲಿ ಜಿಂಕ್ ತಗೊಂಡ್ರು. ಸೊ ಜಿಂಕ್ ಏನಾಗುತ್ತೆ ನಮ್ಗೆ 2 ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡು ಆಕ್ಸಿಡೇಷನ್ ಆಗುತ್ತೆ. ಸೊ ಜಿಂಕ್ ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ವಿಲ್ ಬಿ 0.76 ವೋಲ್ಟ್. ನೆನಪು ಮಾಡಿ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಜಿಂಕ್ ಇಲ್ಲಿ ಏನಾಗ್ತಿದೆ, ಆಕ್ಸಿಡೇಷನ್ ಆಗ್ತಿದೆ. ಓಕೆ, ಲೂಸಿಂಗ್ 2 ಎಲೆಕ್ಟ್ರಾನ್ಸ್, 2 ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡು ಆಕ್ಸಿಡೇಷನ್ ಆಗ್ತಿದೆ. ಸೊ ಇದ್ರದ್ದು ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಓಕೆ ಅದೆಷ್ಟಿದೆ, 0.76 ವೋಲ್ಟ್. ಅದೇ ರೀತಿ ನೀವು ಜಿಂಕ್ 2 ಎಲೆಕ್ಟ್ರಾನ್ ಗೇನ್ ಮಾಡಿ 2 ಎಲೆಕ್ಟ್ರಾನ್ ಗೇನ್ ಮಾಡಿದ್ರೆ ಇಲ್ಲಿ ಏನಾಯ್ತು, ರಿಡಕ್ಷನ್ ಆಯ್ತು. ಸೊ ಅದ್ರದ್ದು ರಿಡಕ್ಷನ್ ಪೊಟೆನ್ಷಿಯಲ್ ಏನ್ ಬರುತ್ತೆ, ದಟ್ ಈಸ್ ಗೋಯಿಂಗ್ ಟು ಬಿ -0.76 ವೋಲ್ಟ್. ಓಕೆ, ಸೊ ಡಿಫರೆನ್ಸ್ ಅರ್ಥ ಆಗ್ತಿದೆ ನಿಮ್ಗೆ ಇಲ್ಲಿ ಎರಡು ಕೇಸಲ್ಲಿ. ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಪೊಟೆನ್ಷಿಯಲ್, ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ನೋಡಿ, ಮ್ಯಾಗ್ನಿಟ್ಯೂಡ್ ಸೇಮ್, ಡೈರೆಕ್ಷನ್ ಮಾತ್ರ ಚೇಂಜ್ ಆಗ್ತಿದೆ. ಎರಡು ವ್ಯಾಲ್ಯೂ ನಾವು ಸೇಮ್ ಇಟ್ಕೋತಾ ಇದೀವಿ, ಬಟ್ ಏನ್ ಅದಕ್ಕೆ ಪಾಸಿಟಿವ್ ಅಥವಾ ನೆಗೆಟಿವ್ ಹಾಕೋದು ಮಾತ್ರ ಸೇಮ್. ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಪಾಸಿಟಿವ್ ಇದ್ರೆ ಅದು ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ನೆಗೆಟಿವ್ ಇರುತ್ತೆ. ಓಕೆ, ಸೊ ನಾವಿಲ್ಲಿ ವಿ ಕ್ಯಾನ್ ರೈಟ್ ಇಟ್ ಆಸ್ SRP is going to be equal to minus of SOP. ಸೊ ಈಗ ಬರ್ಬೋದು, ಯಾಕಂದ್ರೆ IUPAC ಸಿಸ್ಟಮ್ ಇಂದ ಈಗ ಎಲ್ಲಾನು ನಾವು SRP ಫಾರ್ಮ್ ಅಲ್ಲೇ ರೆಪ್ರೆಸೆಂಟೇಷನ್ ಮಾಡಬೇಕು. That is according to IUPAC system. So because of which we are going to represent all the values, whether it is going to be oxidation potential or whether it is going to be a reduction potential, we are going to represent it in the form of SRP only. That is standard reduction potential alle representation ಮಾಡ್ತೀವಿ. Okay, is that clear? Okay. ಸೊ ಅದೇ ರೀತಿ ಇಲ್ಲಿ ನೋಡಿ, ನಾನು ಏನು ಹೇಳಿದಂಗೆ ಆಫ್ ಸೆಲ್ ಇನ್ ವಿಚ್ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್, ಎಲ್ಲಿ ಆಕ್ಸಿಡೇಷನ್ ಆಗುತ್ತೆ ಅದನ್ನ ಏನಂತ ಕರೀತೀರಾ, ಆನೋಡ್ ಅಲ್ವಾ? ಎಲ್ಲಿ ಆಕ್ಸಿಡೇಷನ್ ಆಗುತ್ತೋ ಅಲ್ಲಿ ಆನೋಡ್ ಅಂತ ಕರಿತೀವಿ. ಅದ್ರದ್ದು ಪೊಟೆನ್ಷಿಯಲ್ ಏನಿರುತ್ತೆ ನೋಡಿ, ನೆಗೆಟಿವ್. ಅದೇ ವೈಸ್ ವರ್ಸ. ಓಕೆ, ಇಲ್ಲಿ ಅದರ್ ಆಫ್ ಸೆಲ್ ಇನ್ ವಿಚ್ ರಿಡಕ್ಷನ್ ಟೇಕ್ಸ್ ಪ್ಲೇಸ್, ಎಲ್ಲಿ ಅದು ರಿಡಕ್ಷನ್ ಆಗೋದು ಕ್ಯಾಥೋಡ್ ಅಲ್ಲಿ ರಿಡಕ್ಷನ್ ಆಗುತ್ತೆ. ಸಾರಿ, ಅದ್ರದ್ದು ಪೊಟೆನ್ಷಿಯಲ್ ಏನಾಗಿರ್ತದೆ, ಪಾಸಿಟಿವ್. ಸೊ ಅದನ್ನ ಇಲ್ಲಿ ಅವರು ಹೇಳ್ತಾರೆ. ಓಕೆ, ಸೊ ಆದ್ರಿಂದ ಅಲ್ಲೇನಾಗುತ್ತೆ, ದೇರ್ ಎಕ್ಸಿಸ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ 2 ಎಲೆಕ್ಟ್ರೋಡ್ಸ್. ಸೊ ಅಲ್ಲಿ ನಮ್ಗೆ ಏನಾಗ್ತಿದೆ ನೋಡಿ, ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ. ಒಂದು ನೆಗೆಟಿವ್ ಪೊಟೆನ್ಷಿಯಲ್ ಇದೆ, ಇನ್ನೊಂದು ಪಾಸಿಟಿವ್ ಪೊಟೆನ್ಷಿಯಲ್ ಇದೆ. ಸೊ ಅಲ್ಲಿ ಏನಾಗ್ತಿದೆ, ಈಗ ನಿಮ್ಗೆ ಕ್ಲಿಯರ್ ಆಗಿ ಪೊಟೆನ್ಷಿಯಲ್ ಡಿಫರೆನ್ಸ್ ಕಾಣಿಸ್ತಾ ಇದೆ. ಸೊ ಆ ಪೊಟೆನ್ಷಿಯಲ್ ಡಿಫರೆನ್ಸ್ ನಾವು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಕರೆದಿದ್ವಿ. ಓಕೆ, ಆಕ್ಚುಲಿ ಒಂದು ಎಲೆಕ್ಟ್ರೋಡ್ ಮತ್ತೆ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಮಧ್ಯೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಬಟ್ ಕ್ಯಾಥೋಡ್ ಮತ್ತೆ ಆನೋಡ್ ಮಧ್ಯೆ ಬರುವಂತ ಪೊಟೆನ್ಷಿಯಲ್ ಡಿಫರೆನ್ಸ್ ನ EMF ಅಲ್ವಾ? ಸೊ ಅದು ಇಂಟು ಬಿ EMF. ಗೊತ್ತಾಯ್ತಾ ಅದು? Yes sir. Is that clear to you all? ಎಲ್ರಿಗೂ ಗೊತ್ತಾಯ್ತಾ ಈಗ? ಇಷ್ಟು ಗೊತ್ತಾಗಿದ್ರೆ ನೆಕ್ಸ್ಟ್ ನಾವು ಸೈನ್ ಕನ್ವೆನ್ಷನ್ಸ್ ಗೆ ಹೋಗೋಣ. Yes sir.
Sign of electrode potential. Sign of electrode potential. Okay. So now ಈಗಾಗಲೇ ಹೇಳಿದೆ ನಾನು, if the electrode potential is positive ಅಥವಾ ಒಂದು electrode electrode potential, I will write it as it is going to be positive. If the electrode potential of an electrode is positive, so ಅಲ್ಲಿ ಯಾವ type of reaction ಆಗುತ್ತೆ? Just now we discussed. Oxidation. Oxidation. Oxidation ಆಗುತ್ತಾ? Reduction. ನೋಡಿ ಆಗ್ಲೇ ಮಾಡ್ಬೋದಾ? ನೋಡಿ ಅಬ್ಸರ್ವ್ ಮಾಡಿ ಇಲ್ಲಿ ಏನಿದೆ? Half cell in which reduction takes place is called cathode. It has a positive potential, alva? Sir, no? ಈಗ ಎಲೆಕ್ಟ್ರೋಡ್ ಅಲ್ಲಿ ಇರುವಂತಹ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಪಾಸಿಟಿವ್ ಅಂದ್ರೆ ಅರ್ಥ ಏನು? ಇಲ್ಲಿ ಯಾವ ರಿಡಕ್ಷನ್ ರಿಯಾಕ್ಷನ್ ಆಗ್ತಾ ಇದೆ. ಸೊ ಇಲ್ಲಿ ರಿಡಕ್ಷನ್ ರಿಯಾಕ್ಷನ್ ಆಗ್ತಿದೆ ಅಂದ್ಮೇಲೆ ಇವಾಗ ಇದನ್ನ ಏನ್ ಮಾಡ್ತೀನಿ ನಾನು, ಹೈಡ್ರೋಜನ್ ಸ್ಕೇಲ್ ಇದೆ ಅಲ್ವಾ, ಒಂದು ಹೈಡ್ರೋಜನ್ ಎಲೆಕ್ಟ್ರೋಡ್ ಇದೆ ಅಲ್ವಾ, ಆ ಹೈಡ್ರೋಜನ್ ಎಲೆಕ್ಟ್ರೋಡ್ ಜೊತೆ ಕಂಬೈನ್ ಮಾಡ್ತೀನಿ. ಯಾಕೆ ಕಂಬೈನ್ ಮಾಡ್ತಿದ್ದೀನಿ ಹೈಡ್ರೋಜನ್ ಎಲೆಕ್ಟ್ರೋಡ್ ಜೊತೆ? ಯಾಕೆ ಹೈಡ್ರೋಜನ್ ಎಲೆಕ್ಟ್ರೋಡ್ ಜೊತೆ ಕಂಬೈನ್ ಆಗ್ತಿದೆ ಇದು? ನಮ್ಗೆ ಇಲ್ಲಿ ಎಷ್ಟು ಬರ್ತಾ ಇದೆ ಪೊಟೆನ್ಶಿಯಲ್ ಗೊತ್ತಾಗ್ಬೇಕಲ್ಲ, ಹೌದಲ್ವಾ? ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಎಷ್ಟು ಅಂತ ಗೊತ್ತಾಗ್ಬೇಕು. ಸೊ ಹಿಂಗ್ ಕಂಬೈನ್ ಮಾಡಿದಾಗ ಇದ್ರಲ್ಲಿ ನೋಡಿ, ಈಗ ಈ ತರ ಕಂಬೈನ್ ಮಾಡಿದ್ವಿ. ಓಕೆ, ಸೊ ಹಾಗಾದ್ರೆ ಅದೇ ಒಂದು ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಇನ್ನೇನು ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಇಸ್ ನೆಗೆಟಿವ್ ಆದ್ರೆ ಏನಾಗಬೇಕು? Oxidation. ಓಕೆ, ಗೊತ್ತಾಗ್ತಿದ್ಯಾ? ಸೊ ಹೈಡ್ರೋಜನ್ ಎಲೆಕ್ಟ್ರೋಡ್ ಜೊತೆ ರಿಡಕ್ಷನ್ ಕಂಬೈನ್ ಮಾಡಿದಾಗ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಪಾಸಿಟಿವ್ ಇದ್ರೆ ಅದು ರಿಡಕ್ಷನ್ ಆಗುತ್ತೆ. ಅದೇ ಒಂದು ಹೈಡ್ರೋಜನ್ ಎಲೆಕ್ಟ್ರಾನ್ ಕಂಬೈನ್ ಮಾಡಿ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ನೆಗೆಟಿವ್ ಬಂದ್ರೆ ಏನಾಗಿರ್ತದೆ? ಆಕ್ಸಿಡೇಷನ್ ಆಗಿರ್ತದೆ. ಓಕೆ ಅಲ್ವಾ? ಓಕೆ, ಸೊ ಇದಕ್ಕೆ ನಾವು ಗ್ಯಾಲ್ವಾನಿಕ್ ಸೆಲ್ ಏನ್ ಮಾಡಿದೀವಿ? ಯು ಕ್ಯಾನ್ ಟೇಕ್ ದ ಎಕ್ಸಾಂಪಲ್ ಆಫ್ ಗ್ಯಾಲ್ವಾನಿಕ್ ಸೆಲ್. ಗ್ಯಾಲ್ವಾನಿಕ್ ಸೆಲ್ ಎಕ್ಸಾಂಪಲ್ ತಗೊಳ್ಳೋಣ. ಸೊ ಗ್ಯಾಲ್ವಾನಿಕ್ ಸೆಲ್ ಅಲ್ಲಿ ನಮ್ಗೆ ಕಾಪರ್ ಎಲೆಕ್ಟ್ರೋಡ್ ಇದೆ, ಹೌದಾ? ಸೊ ಈ ಕಾಪರ್ ಎಲೆಕ್ಟ್ರೋಡ್ ನಾನು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು. ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಶಿ ಅಂತ ಕರಿತೀವಿ. ಸೊ ಆ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಜೊತೆ ಕಂಬೈನ್ ಮಾಡಿದ್ರೆ ಕಾಪರ್ ಏನಾಗಿ ಆಕ್ಟ್ ಮಾಡುತ್ತೆ ಇಲ್ಲಿ? ಆನೋಡ ಕ್ಯಾಥೋಡ? Cathode. Copper will act as cathode. ಹಾಗಾದ್ರೆ she anode. Yes. ಸೊ ಹಾಗಾದ್ರೆ ಕಾಪರ್ ಅಲ್ಲಿ ಯಾವ ಟೈಪ್ ಆಫ್ ರಿಯಾಕ್ಷನ್ ಆಗುತ್ತೆ? Reduction. ಕಾಪರ್ ಅಲ್ಲಿ ಯು ವಿಲ್ ಅಬ್ಸರ್ವ್ ರಿಡಕ್ಷನ್ ರಿಯಾಕ್ಷನ್. ಮತ್ತೆ ಶಿ ಅಲ್ಲಿ ಏನಿದೆ ಹೇಳಿ? ಹೈಡ್ರೋಜನ್ ಇದೆ ಅಲ್ವಾ? ಸೊ ಹೈಡ್ರೋಜನ್ ಗ್ಯಾಸ್ ಇದೆ. ಸೊ ಇದೇನಾಗ್ಬೇಕು? ಹೈಡ್ರೋಜನ್ ಗ್ಯಾಸ್ ಆಕ್ಸಿಡೇಷನ್ ಆಗ್ಬೇಕಲ್ವಾ? ಸೊ ಎರಡು ಹೈಡ್ರೋಜನ್ ಇದೆ, ಇಲ್ಲೊಂದು 2 ಹಾಕಿ ಇಲ್ಲೊಂದು 2. ಆಕ್ಸಿಡೇಷನ್ ಆಗ್ತಿದ್ಯಾ? Yes, sir. Okay. So when copper electrode is combined with standard hydrogen electrode, our copper electrode acts as cathode and it undergoes reduction. Hydrogen electrode acts as anode and then it undergoes oxidation. Clear ಆಗಿದೆಯಾ? ಸೊ ಇದು ಮೆಥಡ್ ಫಾಲೋ ಮಾಡಿದಾಗ ಅವರಿಗೆ EMF ಸಿಗುತ್ತೆ. ಆ EMF ಎಷ್ಟು ಬರುತ್ತೆ? ಪ್ಲಸ್ 0.34 ವೋಲ್ಟ್ ಬರುತ್ತೆ. ಓಕೆನಾ?
ಹಾಗಾದ್ರೆ ವಾಟ್ ಈಸ್ ದ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ಕಾಪರ್ ಇಲ್ಲಿ? How much is the electrode potential of copper now? Zero point 34. 0.04. Yes, very good. ಅಷ್ಟೇ ಅಲ್ವಾ? ಯಾಕಂದ್ರೆ ನಮ್ಗೆ ಗೊತ್ತಿದೆ ಹೈಡ್ರೋಜನ್ದು 0 ಇದೆ. ಸೊ ಇನ್ನು ಉಳಿದಿದ್ದು ಯಾವ್ದು ಬರುತ್ತೆ ಅದ್ರದ್ದು ಎಷ್ಟು ಬಂದಿರುತ್ತೆ ಅದನ್ನೇ ತಗೋಬೇಕು. ಯಾಕಂದ್ರೆ ಇನ್ನೊಂದು ಹೈಡ್ರೋಜನ್ದು 0 ಬಂದ್ಬಿಟ್ಟಿದೆ. ಸೊ ಇನ್ನು ಉಳಿದಿದ್ದು ಎಷ್ಟು AMF ಬರುತ್ತೋ ದಟ್ ವಿಲ್ ಬಿ ಕಂಪ್ಲೀಟ್ಲಿ ಏನಾಗಿರ್ತದೆ ನಮ್ಗೆ, ದಟ್ ಇಸ್ ಗೋಯಿಂಗ್ ಟು ಬಿ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ದ ಕಾಪರ್. ಸೊ ಇಲ್ಲಿ ನೋಡಿ ಪ್ಲಸ್ ಅಂತ ಬರೀತಾ ಇದೀನಿ. ಪ್ಲಸ್ ಅಂತ ಯಾಕೆ ಬರೋದು ಈಗ? ಕ್ಯಾಥೋಡ್ ಮತ್ತೆ ಪಾಸಿಟಿವ್. ಹಾ, ಕ್ಯಾಥೋಡ್ ಅಲ್ಲಿ ಆಗ್ತಿದೆ ರಿಯಾಕ್ಷನ್. ನಾವು ಆಗ್ಲೇನೆ ಜಸ್ಟ್ ನಾವೇನ್ ಡಿಸ್ಕಸ್ ಮಾಡಿದ್ವಿ, ಇಫ್ ದ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ಅನ್ ಎಲೆಕ್ಟ್ರೋಡ್ ಇಸ್ ಪಾಸಿಟಿವ್ ಅಂದ್ರೆ ರಿಡಕ್ಷನ್ ರಿಯಾಕ್ಷನ್ ಅಲ್ವಾ? Yes, sir. ಎಸ್. ಸೊ ಅದಕ್ಕೆ ಕಾಪರ್. ಸೊ ಇದೇ ರೀತಿ ನೀವು ಜಿಂಕ್ ಕೂಡ ಮಾಡ್ಬೋದು. ಸೊ ಜಿಂಕ್ ಕೂಡ ಮಾಡಿದಾಗ ಜಿಂಕ್ ಏನಾಗ್ಬೇಕೀಗ? ನೆಗೆಟಿವ್. ಜಿಂಕ್ ಆನೋಡ್ ಅಲ್ವಾ? Yes, sir. ಶಿ ಏನಾಯ್ತು? ಕ್ಯಾಥೋಡ್. ಕ್ಯಾಥೋಡ್ ಆಗ. ಸೊ ಇಲ್ಲಿ ನಮ್ಗೆ ನೀವು ಚೆಕ್ ಮಾಡಿದಾಗ ಇಲ್ಲಿ ಎಷ್ಟು ಬರುತ್ತೆ? -0.76 ವೋಲ್ಟ್. ಇದು ಏನಿದು? ನಾನು ಆಕ್ಸಿಡೇಷನ್ ಪೊಟೆನ್ಶಿಯಲ್ ಬರ್ದಿದ್ದೀನ, ರಿಡಕ್ಷನ್ ಪೊಟೆನ್ಶಿಯಲ್ ಬರ್ದಿದ್ದೀನ ಇಲ್ಲಿ? ಇದೇನ್ ಹೇಳ್ತೀರಾ? ಪಕ್ಕ ಹೇಳ್ತೀರಾ ಇದು ರಿಡಕ್ಷನ್ ಪೊಟೆನ್ಶಿಯಲ್ ಸರ್, ಯಾಕೆಂದ್ರೆ ಕಾಪರ್ ರಿಡಕ್ಷನ್ ಆಗ್ತಿದೆ ಅಂತ. ಇಲ್ಲಿ ಜಿಂಕ್ ಆಕ್ಸಿಡೇಷನ್ ಆಗ್ತಿದೆ. ಹಾಗಾದ್ರೆ ಇದು ಆಕ್ಸಿಡೇಷನ್ ಪೊಟೆನ್ಶಿಯಲ್ ರಿಡಕ್ಷನ್ ಪೊಟೆನ್ಶಿಯಲ್? ರೈಟ್, -0.76 ವೋಲ್ಟ್. ಇದು ಆಕ್ಸಿಡೇಷನ್ ಪೊಟೆನ್ಶಿಯಲ್ ರಿಡಕ್ಷನ್ ಪೊಟೆನ್ಶಿಯಲ್ ಅಂತ ನಾನು ಕೇಳ್ತಾ ಇದ್ದೆ. ಯಾವುದು? Oxidation potential. ಅದನ್ನೇ ಆಗ್ಲಿಂದ ಕೇಳ್ತಾ ಇದ್ದೀನಿ ನಾನು. ನೋಡಿ, ಹಂಗಂದ್ರೆ ಈಗ ನಿಮ್ಗೆ ಲಾಸ್ಟ್ ವಿಡಿಯೋ ಕಾಣಿಸ್ಲಿಲ್ವಾ? ಪ್ರೀವಿಯಸ್ ಅಲ್ಲಿ ಹೇಳಿದ್ನಲ್ಲ ಅದು. Yes, sir. SRP is equal to minus SOP ಅಲ್ವಾ? ಎಸ್ ಸರ್ ನೋ? Yes, sir. Yes, sir. ಈಗಷ್ಟೇ ನಾನು ಏನ್ ಹೇಳಿದೆ, ಆನೋಡ್ ಅಲ್ಲಿ ಆಗುವಂತಹ ಏನು ಎಲೆಕ್ಟ್ರೋಡ್ ರಿಯಾಕ್ಷನ್ ಆಕ್ಸಿಡೇಷನ್ ಆಗಿರ್ತದೆ. ಮತ್ತೆ ಅದ್ರದ್ದು ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ನೆಗೆಟಿವ್ ಬರಿತೀವಿ. ಯಾವಾಗ ನೆಗೆಟಿವ್ ಬರಿತೀವಿ? ವೆನ್ ಐ ಆಮ್ ಟಾಕಿಂಗ್ ಅಬೌಟ್ ರಿಡಕ್ಷನ್ ಪೊಟೆನ್ಶಿಯಲ್. ಇದೇ ನಾನು ಆಕ್ಸಿಡೇಷನ್ ಪೊಟೆನ್ಶಿಯಲ್ ಬರೆದ್ರೆ ದಿಸ್ ಇಸ್ 0.676 ವೋಲ್ಟ್. ಇದು ಪಾಸಿಟಿವ್ ಇರುತ್ತೆ ಆಕ್ಸಿಡೇಷನ್ ಪೊಟೆನ್ಶಿಯಲ್ಗೆ. ರಿಡಕ್ಷನ್ ಪೊಟೆನ್ಶಿಯಲ್ ಇದು ನೆಗೆಟಿವ್. ಸೊ ನಾನು -0.76 ಬರ್ದಿದ್ದೀನಿ ಅಂದ್ರೆ ದಟ್ ಈಸ್ ದ SRP ವ್ಯಾಲ್ಯೂ, ನಾಟ್ ದ SOP ವ್ಯಾಲ್ಯೂ. ರಿಮೆಂಬರ್. ಸೊ ಇಲ್ಲಿ ನಾನು -0.76 ಬರ್ದಿದ್ದು ರಿಡಕ್ಷನ್ ಪೊಟೆನ್ಶಿಯಲ್. ಸಿಮಿಲರ್ಲಿ ಕಾಪರ್ಗೆ SRP ನಾನು ಬರ್ದಾಗ ಕಾಪರ್ಗೆ +0.34 ಬಂದೇ ಬರುತ್ತೆ. ಯಾಕಂದ್ರೆ ಇಲ್ಲಿ ಡೈರೆಕ್ಟ್ ರಿಡಕ್ಷನ್ ಆಗ್ತಿದೆ. ಬಟ್ ಇಲ್ಲಿ ರಿಡಕ್ಷನ್ ಆಗ್ತಿಲ್ಲ, ಆಕ್ಸಿಡೇಷನ್ ಆಗ್ತಿದೆ. ಆಕ್ಸಿಡೇಷನ್ ಆಗಿರುವಂತಹ ಪೊಟೆನ್ಶಿಯಲ್ ನ ನಾನು ಇನ್ ಟರ್ಮ್ಸ್ ಆಫ್ ರಿಡಕ್ಷನ್ ಪೊಟೆನ್ಶಿಯಲ್ ಬರೀತಾ ಇದ್ದೀನಿ. ಕ್ಲಿಯರ್ ಆಯ್ತಾ? ಅರ್ಥ ಆಯ್ತಾ? ಇದು ಎಲ್ರಿಗೂ ಅರ್ಥ ಆಗಿಲ್ಲ ಅಂದ್ರೆ ಹೇಳಿ, ಇನ್ನೊಂದ್ಸತಿ ಹೇಳ್ತೀನಿ. ಇನ್ನೊಂದ್ಸಲ ಹೇಳಿ ಸರ್. Sir, repeat ಮಾಡಿ. ಓಕೆ ನೋಡಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೋಣ. ಈಗ ಫಸ್ಟ್ ನಾನು ಕಾಪರ್ ನ ತಗೊಂಡಿದ್ದೆ. ಸೊ ಕಾಪರ್ ನ ನೀವು ಹೇಳಿದ್ರೆ ಕ್ಯಾಥೋಡ್ ಅಲ್ಲಿ ರಿಯಾಕ್ಷನ್ ಆಗುತ್ತೆ ಅಂತ. ಕ್ಯಾಥೋಡ್ ಅಲ್ಲಿ ಆಗೋದೇನು ನಮ್ಗೆ ಯಾವತ್ತೂ ರಿಡಕ್ಷನ್. ಸೊ ರಿಡಕ್ಷನ್ ಆದ್ಮೇಲೆ ಬರುವಂತಹ ಪೊಟೆನ್ಶಿಯಲ್ ಏನಿದೆ ಅದನ್ನು ನಾವು ರಿಡಕ್ಷನ್ ಪೊಟೆನ್ಶಿಯಲ್ ಅಂತ ಕರಿತೀವಿ. ಕ್ಲಿಯರ್ ಇದೆ ಇದು? Yes. Yes, sir. ಸೊ ಸ್ಟ್ಯಾಂಡರ್ಡ್ ಕಂಡೀಷನ್ ಅಲ್ಲಿ ಇದನ್ ಮಾಡಿದ್ರೆ ನಾನು ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಶಿಯಲ್ ಅಂತ ಕರಿತೀನಿ. ಅರ್ಥ ಆಯ್ತಾ? ಸೊ ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ನಿಮ್ಗೆ ಗೊತ್ತಿದೆ.
ಸೊ ಆ ಸ್ಟ್ಯಾಂಡರ್ಡ್ ಕಂಡೀಷನ್ ಮಾಡಿದ್ರೆ SRP. ಸೊ ಕಾಪರ್ದು SRP ನಿಮ್ಗೆ ಡೈರೆಕ್ಟ್ ಆಗಿ ಸಿಗುತ್ತೆ. ದಟ್ ಈಸ್ ಗೋಯಿಂಗ್ ಟು ಬಿ ಪ್ಲಸ್ 0.34 ವೋಲ್ಟ್. ಇನ್ನೊಂದೇನು ಅಂದ್ರೆ ರಿಡಕ್ಷನ್ ಆದಾಗ ನಾನು ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ, ಪಾಸಿಟಿವ್ ಪೊಟೆನ್ಶಿಯಲ್ ಬರಲೇಬೇಕು. ನೆಗೆಟಿವ್ ಪೊಟೆನ್ಶಿಯಲ್ ಬಂದ್ರೆ ಅದು ರಿಡಕ್ಷನ್ ಅಲ್ಲ. ಕ್ಲಿಯರಾ? Yes, sir. ಓಕೆ. ಸೊ ಅದೇ ರೀತಿ ಈಗ ಇನ್ನೊಂದ್ ಸೈಡ್ ಜಿಂಕ್ ಇದೆ ನಮ್ಗೆ. ಸೊ ಜಿಂಕ್ ಆನೋಡ್ ಅಲ್ಲಿ ಇದೆ. ಆನೋಡ್ ಅಲ್ಲಿ ಇದ್ದ ತಕ್ಷಣ ನಿಮ್ಗೆ ಗೊತ್ತಿದೆ ಅಲ್ಲಿ ಆಕ್ಸಿಡೇಷನ್ ಆಗೇ ಆಗುತ್ತೆ ಅಂತ. ಸೊ ಆಕ್ಸಿಡೇಷನ್ ಆದಾಗ ನಮ್ಗೆ ನೆಗೆಟಿವ್ ಪೊಟೆನ್ಶಿಯಲ್ ಬರುತ್ತೆ ಅಂತ ನಿಮ್ಗೆ ಗೊತ್ತಿದೆ, ಕರೆಕ್ಟಾ? Yes, sir. ಸೊ ನೆಗೆಟಿವ್ ಪೊಟೆನ್ಶಿಯಲ್ ಬರುತ್ತೆ ಅಂದ್ರೆ ಈ ನೆಗೆಟಿವ್ ಪೊಟೆನ್ಶಿಯಲ್ ಕೂಡ ವಿಲ್ ಬಿ ಇನ್ ದ ಫಾರ್ಮ್ ಆಫ್ SRP. ಯಾಕೆ? ಐಯುಪ್ಯಾಕ್ ಸಿಸ್ಟಮ್ ಪ್ರಕಾರ ಯಾವುದೇ ಒಂದು ರಿಡಕ್ಷನ್ ಪೊಟೆನ್ಶಿಯಲ್ ಬಂದ್ರು ಅದನ್ನ ನೀವು ಯಾವ ಫಾರ್ಮ್ ಅಲ್ಲಿ ರೆಪ್ರೆಸೆಂಟೇಷನ್ ಮಾಡಬೇಕು? SRP ಫಾರ್ಮ್ ಅಲ್ಲೇ ರೆಪ್ರೆಸೆಂಟ್ ಮಾಡಬೇಕು. ಅಂದ್ರೆ ರಿಡಕ್ಷನ್ ಪೊಟೆನ್ಶಿಯಲ್ ಫಾರ್ಮ್ ಅಲ್ಲೇ ರೆಪ್ರೆಸೆಂಟೇಷನ್ ಮಾಡಬೇಕು. ಗೊತ್ತಾಗಿದ್ಯಾ? Yes, sir. Yes, sir. ಸೊ ಈಗ ಇದ್ರದ್ದು SRP ವ್ಯಾಲ್ಯೂ ಎಷ್ಟು ಬರುತ್ತೆ ನನಗೆ? -0.76 ವೋಲ್ಟ್ ಅಂತ ಬಂತು. ಅರ್ಥ ಆಗ್ತಿದ್ಯಾ? ಈಗ SRP ಅಂದ್ರೆ ಏನು? Standard reduction potential. ರಿಡಕ್ಷನ್ ಪೊಟೆನ್ಶಿಯಲ್. ಓಕೆ, ಬಟ್ ನಮ್ಗೆ ಆನೋಡ್ ಅಲ್ಲಿ ಆಗ್ತಿರೋ ರಿಯಾಕ್ಷನ್ ಯಾವುದು? Oxidation. ನೀವು ಬರ್ಬೇಕಾಗಿದ್ದಿದ್ ಯಾವುದು? ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಪೊಟೆನ್ಶಿಯಲ್ ತಾನೆ? Yes, sir. ಹಾ. ಸೊ ಈಗ ನಿಮ್ಮನ್ನ ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಪೊಟೆನ್ಶಿಯಲ್ ಆಫ್ ಜಿಂಕ್ ಎಷ್ಟು ಅಂತ ಕೇಳಿದ್ರೆ ನೀವು ಹೇಳ್ಬೋದು, ದ ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಪೊಟೆನ್ಶಿಯಲ್ ಆಫ್ ಜಿಂಕ್ ಈಸ್ 0.76 ವೋಲ್ಟ್. ಕ್ಲಿಯರ್ ಆಗಿದೆಯಾ? Yes, sir. Yes, sir. ಇದು ಆಕ್ಸಿಡೇಷನ್ ಪೊಟೆನ್ಶಿಯಲ್. ಈಗ ರಿಡಕ್ಷನ್ ಪೊಟೆನ್ಶಿಯಲ್ ಬೇಕು, ಅದು ಇನ್ ಟರ್ಮ್ಸ್ ಆಫ್ ರಿಡಕ್ಷನ್ ಪೊಟೆನ್ಶಿಯಲ್ ಬೇಕು ನಮ್ಗೆ ಅಕಾರ್ಡಿಂಗ್ ಟು ಐಯುಪ್ಯಾಕ್. ಅವಾಗ ಏನ್ ಮಾಡ್ತೀರಾ? ಅಪೋಸಿಟ್. ಇವೆರಡು ಅಪೋಸಿಟ್ ತಾನೆ? ಆಕ್ಸಿಡೇಷನ್ ಪೊಟೆನ್ಶಿಯಲ್ ಮತ್ತು ರಿಡಕ್ಷನ್ ಎರಡು ಅಪೋಸಿಟ್ ಸೇಮ್? ಅಪೋಸಿಟ್ ಒನ್ಸ್ ಅಲ್ವಾ? ಸೊ ಅದಕ್ಕೆ ಅಲ್ಲಿ SRP ಫಾರ್ಮ್ ಅಲ್ಲಿ ಬೇಕು SOP ಅಂದ್ರೆ ಒಂದು ಅಪೋಸಿಟ್ ಬರೀಬೇಕಷ್ಟೇ. ಪೊಟೆನ್ಶಿಯಲ್ ಏನು ಚೇಂಜ್ ಆಗ್ತಿಲ್ಲ ನೋಡಿ, ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗ್ತಾ ಇಲ್ಲ ಇಲ್ಲಿ. ಮ್ಯಾಗ್ನಿಟ್ಯೂಡ್ ಇಸ್ ಕಾನ್ಸ್ಟೆಂಟ್, ಬಟ್ ಓನ್ಲಿ ದ ಡೈರೆಕ್ಷನ್ ಏನಿದೆ ಅದು ಚೇಂಜ್ ಆಗ್ತಿದೆ ಅಷ್ಟೇ, ಅಪೋಸಿಟ್ ಅಲ್ಲಿ ಆಗ್ತಿದೆ. ಗೊತ್ತಾಯ್ತಪ್ಪ? ಕ್ಲಿಯರ್ ಆಗಿದೆ ಎಲ್ರಿಗೂ ಇದು? ಈಗ ನಾನು ಇದಕ್ಕೆ ಬರ್ತೀನಿ. ಇಲ್ಲಿ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಶಿಯಲ್ ಪ್ಲಸ್ 0.34 ಅಂತ ಬರ್ದಿದ್ದೀರಾ. ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಪೊಟೆನ್ಶಿಯಲ್ ಅಂದ್ರೆ ಎಷ್ಟು ಹೇಳ್ತೀರಾ? -0.34. ಇದು ಪಾಸಿಬಲ್ ಇಲ್ಲ ಅಂತ ಹೇಳಂಗಿಲ್ಲ ನೀವು. ಬರ್ಬೋದು ಚಾನ್ಸ್. ಕಾಪರ್ ಆಕ್ಸಿಡೇಷನ್ ಆಗ್ಬೇಕು, ಕಾಪರ್ ರಿಡಕ್ಷನ್ ಆಗ್ಬೇಕು, ನೋ, ಐ ಹ್ಯಾವ್ ಟೋಲ್ಡ್ ದಟ್. ಅದು ನಮ್ ಕೈಲಿದೆ. ರಿಡಕ್ಷನ್ ಆಗೋದು ಸ್ಪಾಂಟೇನಿಯಸ್. ಕಾಪರ್ ರಿಡಕ್ಷನ್ ಆಗೋದು ಸ್ಪಾಂಟೇನಿಯಸ್. ಇಟ್ ಡಸಂಟ್ ಮೀನ್ಸ್ ದಟ್ ನೀವು ರಿಡಕ್ಷನ್ ತಡೆದು ಆಕ್ಸಿಡೇಷನ್ ಮಾಡಕ್ಕೆ ಆಗಲ್ಲ ಅಂತ ಹೇಳಕ್ ಆಗಲ್ಲ. ಮಾಡ್ಬೋದು, ಆರಾಮಾಗಿ ಮಾಡ್ಬೋದು ನೀವು. ಹೌದಾ ಇಲ್ವಾ? ನಾನ್ ಸ್ಪಾಂಟೇನಿಯಸ್ ಆದ್ರೆ ನೀವು ಇನ್ನೊಂದ್ ಸ್ವಲ್ಪ ಬೇರೆ ಏನಾದ್ರು ಎಕ್ಸ್ಟರ್ನಲ್ ಏಡ್ಸ್ ಹಾಕಿ ಸ್ಪಾಂಟೇನಿಯಸ್ ಮಾಡಿ. ದಟ್ಸ್ ನಾಟ್ ಎ ಪ್ರಾಬ್ಲಮ್. ಕ್ಲಿಯರ್ ಆಗ್ತಿದ್ಯಾ? Yes, sir. ಸೊ ಇದನ್ನ ನೀವು ನೆನ್ಪಿಟ್ಕೋಬೇಕು. ಸೊ SOP ಅಲ್ಲಿ ನಾವು ರೆಪ್ರೆಸೆಂಟೇಷನ್ ಮಾಡಂಗಿಲ್ಲ. ಮೊದ್ಲು ಮಾಡ್ತಾ ಇದ್ವಿ, ಈಗ ಐಯುಪ್ಯಾಕ್ ಸಿಸ್ಟಮ್ ನಿಂದಿರೋದ್ರಿಂದ ಐಯುಪ್ಯಾಕ್ ಸಿಸ್ಟಮ್ ಹೇಳಿದರೆ ವಾಟ್ ಎವರ್ ದ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಯು ಆರ್ ಗೋಯಿಂಗ್ ಟು obtain, that all has to be represented in the form of reduction only ಅಂತ. ಸೊ ಅದಕ್ಕೆ ಯಾವ್ದೆಲ್ಲ ಆಕ್ಸಿಡೇಷನ್ ಪೊಟೆನ್ಶಿಯಲ್ಸ್ ಬರುತ್ತೆ ಅದು ನಮ್ಗೆ ನೆಗೆಟಿವ್ ಫಾರ್ಮ್ ಅಲ್ಲಿ ಇರುತ್ತೆ ಅಷ್ಟೇ. ಮ್ಯಾಗ್ನಿಟ್ಯೂಡ್ ಅಲ್ಲಿ ಸೇಮ್ ಇರುತ್ತೆ ಪೊಟೆನ್ಶಿಯಲ್ಸ್, ಬಟ್ ಓನ್ಲಿ ದ ಡೈರೆಕ್ಷನ್ ವಿಲ್ ಚೇಂಜ್. ಗೊತ್ತಾಗಿದೆ ಈಗ ಎಷ್ಟು? Yes, sir. ಸೊ ಇದನ್ನ ನೆನಪಿಟ್ಕೊಳ್ಳಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ. ಸೊ ಈಗ ನಾವು ಸ್ವಲ್ಪ ಒಂದಷ್ಟು ರೆಪ್ರೆಸೆಂಟೇಷನ್ ಗಳನ್ನ ಕಲ್ತ್ಕೋಬೇಕು. ಸೈನ್ ಆಫ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್. ಈಗ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಸೈನ್ ಗೊತ್ತಾಗಿದೆ ಅಲ್ವಾ ನಮ್ಮೆಲ್ರಿಗೂ? Yes, sir. ಸೊ ಪಾಸಿಟಿವ್ ಇದ್ರೆ ಏನರ್ಥ? ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ರಿಡಕ್ಷನ್. ಎಸ್. ಸೊ ಇಫ್ ದ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ಅನ್ ಎಲೆಕ್ಟ್ರೋಡ್ ಪಾಸಿಟಿವ್ ಅಂತ ನಿಮ್ಗೆ ಕಾಣಿಸ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬೇಕು ಇಲ್ಲಿ ರಿಡಕ್ಷನ್ ಆಗಿದೆ ಅಥವಾ ರಿಡಕ್ಷನ್ ರಿಯಾಕ್ಷನ್ ಆಗಿದೆ ಅಂತ. ಅದೇ ಒಂದು ಪೊಟೆನ್ಶಿಯಲ್ ನಿಮ್ಗೆ ನೆಗೆಟಿವ್ ಇದ್ರೆ ಇಲ್ಲಿ
ಆಕ್ಸಿಡೇಷನ್. ಆಕ್ಸಿಡೇಷನ್ ಆಗಿದೆ. ಕ್ಲಿಯರ್ ಆಗಿದೆ ಅಲ್ವಾ? ಎಸ್ ಸರ್. ಸೊ ನೆಕ್ಸ್ಟ್ ಪಾರ್ಟ್ ಏನಿದೆ ಅಂದ್ರೆ ನಮ್ಗೆ ರೆಪ್ರೆಸೆಂಟೇಷನ್ ಆಫ್ ಎಲೆಕ್ಟ್ರೋಡ್. ಎಲೆಕ್ಟ್ರೋಡ್ ನ ಹೇಗೆ ರೆಪ್ರೆಸೆಂಟೇಷನ್ ಮಾಡಬೇಕು. ಓಕೆ, ಇದೆಲ್ಲ ನಿಮ್ಗೆ ಪ್ರಾಬ್ಲಮ್ಸ್ ಅಲ್ಲಿ ಎಲೆಕ್ಟ್ರೋಡ್ ರೆಪ್ರೆಸೆಂಟೇಷನ್ ಫಾರ್ಮ್ ಅಲ್ಲೇ ಕೊಡ್ತಾರೆ. ಸೊ ಯಾವ್ದು ಬರ್ದು ತೋರ್ಸಲ್ಲ, ಆಕ್ಸಿಡೇಷನ್ ರಿಡಕ್ಷನ್ ಅಂತ ನಾವು ನೋಡಿದ ತಕ್ಷಣ ಗೊತ್ತಾಗ್ಬೇಕು. ಓಕೆ, ಸೊ ಇಫ್ ಅನ್ ಎಲೆಕ್ಟ್ರೋಡ್ ಆಕ್ಟ್ಸ್ ಆಸ್ ಆನೋಡ್, ಒಂದು ಎಲೆಕ್ಟ್ರೋಡ್ ಆನೋಡ್ ಆಗಿದ್ರೆ, ಇಫ್ ಅನ್ ಎಲೆಕ್ಟ್ರೋಡ್ ಇಸ್ ಆನೋಡ್, ಆನೋಡ್ ಅಲ್ಲಿ ಏನಾಗ್ಬೇಕು ನಮ್ಗೆ ಗೊತ್ತಿದೆ, ಆಕ್ಸಿಡೇಷನ್ ಆಗ್ಬೇಕು. ಓಕೆ, ಸೊ ಆಕ್ಸಿಡೇಷನ್ ಆಗ್ಬೇಕಾದ್ರೆ ಅದನ್ನ ಹೇಗೆ ರೆಪ್ರೆಸೆಂಟೇಷನ್ ಮಾಡ್ತೀವಿ? ಹೇಗೆ ರೆಪ್ರೆಸೆಂಟೇಷನ್ ಮಾಡ್ತೀವಿ ಅಂದ್ರೆ, ಸೊ ಇಟ್ ಇಸ್ ರೆಪ್ರೆಸೆಂಟೆಡ್ ಆಸ್ ಮೆಟಲ್ ಬಾರ್, ಮೆಟಲ್ ವಿತ್ ಅನ್ ಎಲೆಕ್ಟ್ರಾನ್, ಮತ್ತೆ ಕಾನ್ಸಂಟ್ರೇಷನ್ ಇರುತ್ತಲ್ಲ ಅದನ್ನ C1 ಅಂತ, ಅಂದ್ರೆ ಈಗ 1 ಮೋಲಾರ್ ಇದ್ರೆ 1 ಮೋಲಾರ್ ಅಂತ ಇಲ್ಲಿ ಬರೀತೀವಿ ಕಾನ್ಸಂಟ್ರೇಷನ್ ಜಾಗದಲ್ಲಿ. ಓಕೆ, ಸೊ ಇದು ಹೇಗ್ ಬರೆದ್ವಿ ನೋಡಿ. ಮೆಟಲ್ ಇತ್ತು, ಏನಾಯ್ತು, ಇಟ್ ಲೂಸ್ 1 ಎಲೆಕ್ಟ್ರಾನ್ ಅಥವಾ n ನಂಬರ್ ಆಗುತ್ತೆ. ಹೌದಾ? ಇದು ಆಕ್ಸಿಡೇಷನ್ ರಿಡಕ್ಷನ್, ಇದು ಆಕ್ಸಿಡೇಷನ್ ತಾನೆ, ಗೊತ್ತಾಗ್ತಿದೆ ಅಲ್ವಾ? ಲಾಸ್ ಆಫ್ ಎಲೆಕ್ಟ್ರಾನ್ ತಾನೆ ಇಲ್ಲಿ ರೆಪ್ರೆಸೆಂಟೇಷನ್. ಸೊ ಅದಕ್ಕೆ ಏನ್ ಮಾಡಿದೀವಿ ನಾವು, ಈ ತರ ರೆಪ್ರೆಸೆಂಟೇಷನ್. ಹಿಂಗ್ ನೋಡ್ಬೇಕು ನೀವು. ಇಲ್ಲಿ ಮೆಟಲ್ ಇದೆ, ಸಾಲಿಡ್ ಮೆಟಲ್ ಎಲೆಕ್ಟ್ರೋಡ್, ಅಲ್ಲಿಂದ ಏನಾಗಿದೆ N ಪ್ಲಸ್ ಅಂದ್ರೆ ಏನಿದೆ ನಿಮ್ಗೆ ಚಾರ್ಜ್ ಇಂಡಿಕೇಟ್ ಮಾಡ್ತೇವೆ. ಸೊ ಅದ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ಇದು ಎಲೆಕ್ಟ್ರೋಡ್ ಏನಾಗ್ತಿದೆ ಇಲ್ಲಿ, ಆನೋಡ್. ಏನಾಗ್ತಿದೆ ರಿಯಾಕ್ಷನ್, ಆಕ್ಸಿಡೇಷನ್. ಇದು ನಿಮ್ಗೆ ಗೊತ್ತಾಗ್ಬೇಕಾಗಿರೋದು. ಗೊತ್ತಾಗಿದ್ಯಾ? ಎಸ್ ಸರ್. ಸೊ ಇದ್ರ ಮಧ್ಯೆ ಒಂದು ವರ್ಟಿಕಲ್ ಲೈನ್ ಎಳಿತಾ ಇದೀನಿ ನಾನು, ಇದು ಕಾಣಿಸ್ತಾ ಇರ್ಬೇಕು ನಿಮ್ಗೆ ಅಲ್ವಾ? ಸೊ ವರ್ಟಿಕಲ್ ಲೈನ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ, ಮೆಟಲ್ ಆಟಮ್ ಮತ್ತೆ ಮೆಟಲ್ ಅಯಾನ್ ಬೋತ್ ಆರ್ ಇನ್ ದ ಡಿಫ್ರೆಂಟ್ ಫೇಸಸ್. ನಿಮ್ ಮೆಟಲ್ ಅಯಾನ್ ಎಲ್ಲಿ ಸಿಗುತ್ತೆ? ಅಯಾನಿಕ್ ಸೊಲ್ಯೂಷನ್ ಅಲ್ಲಿ ಅಲ್ವಾ? ಮೆಟಲ್ ಸಾಲಿಡ್ ಇರುತ್ತೆ, ಹೌದಾ? ಎಲೆಕ್ಟ್ರೋಡ್ ಅಲ್ಲಿ ನೋ? ಎಸ್ ಸರ್. ಮೆಟಲ್ ಸಾಲಿಡ್ ಫಾರ್ಮ್ ಅಲ್ಲಿ, ಇಲ್ಲಿ ಇದು ಸಾಲಿಡ್, ಇಲ್ಲಿ ಬಂದಿರೋದು ಏಕ್ವೆಸ್. ಅರ್ಥ ಆಗ್ತಿದೆಯಲ್ವಾ? ಸೊ ಅದನ್ನ ರಿಪ್ರೆಸೆಂಟ್ ಮಾಡ್ತಿದೆ ಈ ವರ್ಟಿಕಲ್ ಲೈನ್. ಏನ್ ಮೆಟಲ್ ಮತ್ತೆ ಎರಡು ಸೇಮ್ ಫೇಸ್ ಅಲ್ಲಿ ಇಲ್ಲ, ಬೋತ್ ಆರ್ ಇನ್ ದ ಡಿಫ್ರೆಂಟ್ ಫೇಸಸ್ ಅನ್ನೋದನ್ನ ವರ್ಟಿಕಲ್ ಲೈನ್ ರೆಪ್ರೆಸೆಂಟೇಷನ್ ಮಾಡುತ್ತೆ. ನಾವು ರೆಪ್ರೆಸೆಂಟೇಷನ್ ಮಾಡ್ಬೇಕಾದ್ರೆ ಎಲೆಕ್ಟ್ರಾನ್ ನ, ಇಫ್ ವಿ ಮಿಸ್ ದಟ್ ವರ್ಟಿಕಲ್ ಲೈನ್, ಸೊ ಅವಾಗ ಅವೆರಡು ಒಂದೇ ಫೇಸ್ ಅಲ್ಲಿ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ, ವಿಚ್ ಇಸ್ ನಾಟ್ ಪಾಸಿಬಲ್. ಸೊ ಅವೆರಡು ಡಿಫ್ರೆಂಟ್ ಫೇಸಸ್ ಅಲ್ಲಿ ಇದೆ ಅಂತ ನಾವು ತೋರಿಸೋಕೆ ಯೂಸ್ ದಟ್ ವರ್ಟಿಕಲ್ ಲೈನ್. ಸೊ ಆಮೇಲೆ ಅದು C1 ಏನಿದೆ ಅದು ಕಾನ್ಸಂಟ್ರೇಷನ್ ರೆಪ್ರೆಸೆಂಟೇಷನ್ ಮಾಡುತ್ತೆ. ಸೊ ಎಷ್ಟು ಕಾನ್ಸಂಟ್ರೇಷನ್ ಕೊಟ್ಟಿರ್ತಾರೋ ಅದನ್ನ ಹಾಕ್ತಾರೆ ಅಷ್ಟೇ. 1 ಮೋಲಾರ್ ಕೊಡಿ, 1 2 ಕೊಡಿ, 2 3 ಕೊಡಿ, 3 ಎಷ್ಟು ಬೇಕಾದ್ರೆ ಹಾಕ್ತಾರೆ. ಅದೇ ರೀತಿ ಇಫ್ ದ ಎಲೆಕ್ಟ್ರೋಡ್ ಈಸ್ ಅಟ್ ಕ್ಯಾಥೋಡ್, ಸೊ ಅವಾಗ ಏನಾಗಬೇಕು ಇಲ್ಲಿ ರಿಡಕ್ಷನ್. ಸೊ ರಿಡಕ್ಷನ್ ಆದ್ರೆ ನಿಮ್ಗೆ ಗೊತ್ತಿದೆ, ಇನ್ ರಿವರ್ಸ್ ಬರೀಬೇಕಷ್ಟೇ ಅಲ್ವಾ? ಕಾನ್ಸಂಟ್ರೇಷನ್ C2 ಅಂತ. ಓಕೆ, ಬಟ್ ಇನ್ನೊಂದು ನಾವು ತುಂಬಾ ಇಂಪಾರ್ಟೆಂಟ್ ಇದನ್ನ. ಸೊ ಈಗ ಕಾನ್ಸಂಟ್ರೇಷನ್ ಟರ್ಮ್ ನಾನು ಎಲ್ಲಿ ಬರಿಬೇಕು? ಇಲ್ಲಿ ಬರೆಯಕ್ಕಾಗಲ್ಲ, ಯಾಕೆಂದ್ರೆ ಇದು ಸಾಲಿಡ್. ಕಾನ್ಸಂಟ್ರೇಷನ್ ಎಲ್ಲಿ ಬರುತ್ತೆ? ಮೆಟಲ್ ಅಯಾನ್ ಸೊಲ್ಯೂಷನ್ ಹತ್ರ ತಾನೆ. ಸೊ ಅದಕ್ಕೆ ನೋಡಿ ಕಾನ್ಸಂಟ್ರೇಷನ್ ಮೆಟಲ್ ಅಯಾನ್ ಜೊತೆನೆ ಇರಬೇಕು. ಸೊ ಅಬ್ಸರ್ವ್ ಮಾಡ್ಕೊಳ್ಳಿ, ಎರಡನ್ನೂ ಡಿಫ್ರೆನ್ಸ್ ಗಳು ನೋಡ್ಕೊಳ್ಳಿ. ದಿಸ್ ಅಂಡ್ ದಿಸ್, ಇವೆರಡು ಕೇಸಲ್ಲಿ ಡಿಫ್ರೆನ್ಸಸ್ ಗಳು ಏನಿದೆ ಅಂತ. ಸೊ ಇವೆರಡು ರಿವರ್ಸ್ ಮಾಡುತ್ತೀವಿ. ಸೊ ಅದ್ರ ಜೊತೆ ಕಾನ್ಸಂಟ್ರೇಷನ್ ಈ ಮೆಟಲ್ ಅಯಾನ್ ಜೊತೆನೆ ಇರಬೇಕು. ಕಾನ್ಸಂಟ್ರೇಷನ್ ಅಲ್ಲೇ ಉಳಿಸ್ಬಿಡ್ಬೇಡಿ ಆಮೇಲೆ. ಓಕೆ, ಸೊ ಇದೇನ್ ರೆಪ್ರೆಸೆಂಟ್ ಮಾಡುತ್ತೆ? Mn ಪ್ಲಸ್ n ಎಲೆಕ್ಟ್ರಾನ್ ಗಿವ್ಸ್ ವಾಟ್? ಮೆಟಲ್ ತಾನೆ. ಕರೆಕ್ಟ್ ಅಲ್ವಾ? ಎಸ್ ಸರ್. ಎಸ್ ಸರ್. ಸೊ ಅಲ್ಲಿ ನಮ್ಗೆ Mn ಪ್ಲಸ್ ಗೊತ್ತಾಗುತ್ತೆ. ಸೊ ಅದು ರಿಡಕ್ಷನ್ ಅಂತ ಗೊತ್ತಾಗುತ್ತೆ. ಇವಾಗ ನಿಮ್ಗೆ ಇದು ನೋಡಿದ ತಕ್ಷಣ ಗೊತ್ತಾಗಬೇಕು ಆಕ್ಸಿಡೇಷನ್ ಯಾವ್ದು, ರಿಡಕ್ಷನ್ ಯಾವ್ದು ಅಂತ. ಅರ್ಥ ಆಗ್ತಿದ್ಯಾ? ನಿಮ್ಗೆ ಎಕ್ಸಾಮ್ ಅಲ್ಲಿ ಹಿಂಗೆ ಬರುತ್ತೆ, ಅವರು ಆಕ್ಸಿಡೇಷನ್ ಆಗ್ತಿದೆ ನೋಡಿ, ಇದರಲ್ಲಿ ರಿಡಕ್ಷನ್ ಆಗ್ತಿದೆ ನೋಡಿ ಅಂತ ಎಲ್ಲೂ ಹೇಳಲ್ಲ. ಜಸ್ಟ್ ಗೋಯಿಂಗ್ ಟು ರೆಪ್ರೆಸೆಂಟ್ ಲೈಕ್ ದಿಸ್.
ಅದನ್ನ ನೋಡಿದ ತಕ್ಷಣ ಅದು ಕಾನ್ಸಂಟ್ರೇಷನ್ ಎಷ್ಟು, ರಿಡಕ್ಷನ್ ಆಗ್ತಿದ್ಯಾ, ಯಾವ್ದು ರಿಡಕ್ಷನ್ ಆಗ್ತಿದೆ, ಯಾವ್ದು ಆಕ್ಸಿಡೇಷನ್ ಆಗ್ತಿದೆ, ಎವ್ರಿಥಿಂಗ್ ಯು ಹ್ಯಾವ್ ಟು ರೆಕಗ್ನೈಸ್. ಇಸ್ ದಟ್ ಕ್ಲಿಯರ್? Yes, sir. ಓಕೆ. ಸೊ ಈಗ ಎಲೆಕ್ಟ್ರೋಡ್ ರೆಪ್ರೆಸೆಂಟೇಷನ್ ಮಾಡೋದು ನಮ್ಗೆ ಗೊತ್ತಾದ್ಮೇಲೆ, ಸೊ ನಾವು ಸೆಲ್ ಅನ್ನೇ ರೆಪ್ರೆಸೆಂಟ್ ಮಾಡೋದು. ನೆಕ್ಸ್ಟ್ ರೆಪ್ರೆಸೆಂಟೇಷನ್ ಆಫ್ ಸೆಲ್. ರೆಪ್ರೆಸೆಂಟೇಷನ್ ಆಫ್ ಸೆಲ್. ಸೆಲ್ ಗೊತ್ತಿದೆ ಅಲ್ವಾ ನಿಮ್ಗೆ? ಹಾಫ್ ಸೆಲ್ ಎರಡು ಕಂಬೈನ್ ಮಾಡಿ ಫುಲ್ ಸೆಲ್ ಆಗುತ್ತಲ್ಲ, ಹಂಗೆ. ಅಂದ್ರೆ ಏನ್ ಮಾಡ್ಬೇಕು ನಾನು ಇಲ್ಲಿ ಎರಡನ್ನ? ಎಸ್, ಕಂಬೈನ್ ಮಾಡ್ಬೇಕು. ಸೊ ಈಗ ನಾನು ಯಾವ್ದನ್ನ ಬರ್ಕೋಬೇಕು ಫಸ್ಟ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಇಲ್ಲಿ. ನಾನು ಫಸ್ಟ್ ಕ್ಯಾಥೋಡ್ ಬರ್ಕೋಬೇಕಾ, ಫಸ್ಟ್ ಆನೋಡ್ ಬರ್ಕೋಬೇಕಾ ಅನ್ನೋದು ಇಂಪಾರ್ಟೆಂಟ್. ಹಿಂಗ್ ಕೇಳ್ಬಿಟ್ರೆ ಸಬ್ಸರ್ಬೇಟ್ ಕೇಳಿದ್ರೆ ನೀವು ಬರೀತೀರಿ ಆರಾಮಾಗಿ. ಈಗ ಸೆಲ್ ನ ರೆಪ್ರೆಸೆಂಟೇಷನ್ ಮಾಡ್ಬೇಕಾದ್ರೆ ಫಸ್ಟ್ ಯಾವ್ದು ಬರಿಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಓಕೆ. ಇಫ್ 2 electrodes ಆರ್ ಕಂಬೈನ್, ನಾವ್ 2 ಎಲೆಕ್ಟ್ರಾನ್ ಕಂಬೈನ್ ಮಾಡ್ತಿದೀವಿ ಅಂದ್ರೆ, ಸೊ ಆವಾಗ ಆನೋಡ್ ಶುಡ್ ಬಿ ಆನ್ ದ ಲೆಫ್ಟ್. ಆನೋಡ್ ಎಲ್ಲಿರ್ಬೇಕು? ಲೆಫ್ಟ್ ಅಲ್ಲಿ ಇರ್ಬೇಕು. ನಾನು ಅದನ್ನ ನಿಮ್ಗೆ ಅವತ್ತೂ ಹೇಳಿದೆ, ಲೋನ್ ಅಂತ ನೆನ್ಪಿಟ್ಕೊಳ್ಳಿ ಅಂತ. ಹೌದಾ ಇಲ್ವಾ? Yes, sir. ಎಲ್ಲಾ ಕಡೆನೂ ನೋಡಿ ಏನಿದೆ, ಇದು ಲೆಫ್ಟ್ ಅಲ್ಲೇ ಇದೆ ಅಲ್ವಾ? ಲೆಫ್ಟ್ ಅಲ್ಲಿ ಏನಾಗ್ತಿದೆ? ಆಕ್ಸಿಡೇಷನ್. ಆಕ್ಸಿಡೇಷನ್ ಎಲ್ಲ ಆಗ್ತಿದೆ? ಆನೋಡ್. ಆನೋಡ್ ಅಲ್ಲಿ ಆಕ್ಸಿಡೇಷನ್ ಅದರ ಪೊಟೆನ್ಶಿಯಲ್ ಏನು? ನೆಗೆಟಿವ್. ಎಲ್ಲ ಒಂದ್ರಲ್ಲೇ ಇದೆ. ಈಗ ರೆಪ್ರೆಸೆಂಟೇಷನ್ ಆಫ್ ಸೆಲ್ಗೂನು ಲೆಫ್ಟ್ ಅಂತಾನೆ ಬಂದ್ಬಿಡ್ತು. ಸೊ ನೀವ್ ಲೆಫ್ಟ್ ಅಲ್ಲೇ ಹಾಕ್ಬೇಕು ಆನೋಡ್ ನ. ಹಂಗಾರೆ ಹಾಗೇನು ಪುನಃ ಕನ್ಫ್ಯೂಷನ್ ಮಾಡ್ಕೊಂಡು ರೈಟ್ ಅಲ್ಲಿ ಹಾಕಿದ್ರೆ ಮುಗೀತು. ಓಕೆ, ಗೊತ್ತಾಗಿದೆಯಾ ಇದು? ಸೊ ಇವಾಗ ನೋಡಿ ಯಾವ್ದು ಆನೋಡು, ಇದಲ್ವಾ ಆನೋಡು? ಸೊ ಇದನ್ನ ಫಸ್ಟ್ ಬರೀತೀನಿ. ಎಂ ಬಾರ್ Mn ಪ್ಲಸ್ ಕಾನ್ಸಂಟ್ರೇಷನ್ ಬರೀಬೇಕು C1. ಓಕೆ, ಮತ್ತೆ ಏನ್ ಮಾಡ್ತಿದ್ದೀನಿ ಇಲ್ಲಿ? Mn ಪ್ಲಸ್ ಬಾರ್ ಬರೋಕ್ಕಿಂತ ಮುಂಚೆ C2 ಕಾನ್ಸಂಟ್ರೇಷನ್ ಹಾಕ್ಬೇಕು. ಆಮೇಲೆ M. ಇಷ್ಟು ಬರೆದ್ರೆ ಸಾಕಾ? ನೋ, ಇಲ್ಲಿಗೆ ಡಬಲ್ ಲೈನ್ ರೆಪ್ರೆಸೆಂಟೇಷನ್ ಮಾಡಬೇಕು. ಸೊ ದಿಸ್ ಈಸ್ ದ ಕಂಪ್ಲೀಟ್ ರೆಪ್ರೆಸೆಂಟೇಷನ್ ಆಫ್ ದ ಸೆಲ್. ಇದು ಕಂಪ್ಲೀಟ್ ರೆಪ್ರೆಸೆಂಟೇಷನ್ ಈಗ ಸೆಲ್ ಅಲ್ವಾ? ಹಾಗಾದ್ರೆ ನಮ್ಗೆ ಈ ವರ್ಟಿಕಲ್, ಸಿಂಗಲ್ ವರ್ಟಿಕಲ್ ಲೈನ್ ಗೊತ್ತು, ವಿಚ್ ಇಂಡಿಕೇಟ್ಸ್ ಡಿಫರೆಂಟ್ ಫೇಸಸ್ ಅಂತ. ಹಾಗಾದ್ರೆ ಈ 2 ಡಬಲ್ ಲೈನ್ ಬರ್ತಿದೆ, ಡಬಲ್ ವರ್ಟಿಕಲ್ ಲೈನ್ಸ್ ಏನಾದ್ರು ರೆಪ್ರೆಸೆಂಟೇಷನ್ ಮಾಡುತ್ತೆ? ಏನ ರೆಪ್ರೆಸೆಂಟೇಷನ್ ಮಾಡ್ತಿದೆ ಅದು? ಇಟ್ ಇಸ್ ರೆಪ್ರೆಸೆಂಟಿಂಗ್ ಇದಾಗಿದ್ಯಾ? Yes, sir. ನೆನ್ಪಿರ್ಬೇಕು. ಸೊ ಈ ತರ ಬರುತ್ತೀನಿ. ಇವಾಗ ನಿಮ್ಗೆ ಇದು ನೋಡಿದ ತಕ್ಷಣ ಯಾವ್ದಪ್ಪ ಕ್ಯಾಥೋಡ್ ಅಂದ ತಕ್ಷಣ ನೋಡಿ, ಇದು ಕ್ಯಾಥೋಡ್. ಯಾವ್ದು ಆನೋಡ್? ವಾಟ್ ಈಸ್ ಡಬಲ್ ಲೈನ್ ರೆಪ್ರೆಸೆಂಟ್ಸ್? ಸಾಲ್ ಬ್ರಿಡ್ಜ್ ಇದೆಯಾ ಇಲ್ವಾ ಗ್ಯಾಲ್ವಾನಿಕ್ ಸೆಲ್ ಅಲ್ಲಿ? Yes, sir. ಸೊ ಸಾಲ್ ಬ್ರಿಡ್ಜ್ ಇದೆ ಅಂದ್ಮೇಲೆ ಅದನ್ನ ನೀವು ರೆಪ್ರೆಸೆಂಟೇಷನ್ ಮಾಡಿ ತೋರಿಸ್ಲೇಬೇಕು. ನೀವು ಡಬಲ್ ಲೈನ್ ಮರ್ತ್ ಬಿಟ್ರಿ ಬರಿಬೇಕಾದ್ರೆ, ಕೆಲವೊಂದ್ಸತಿ ಎಕ್ಸಾಮ್ ಅಲ್ಲಿ ಪ್ರಾಬ್ಲಮ್ಸ್ ಕೊಟ್ಬಿಟ್ಟು ಅದ್ರದ್ದು ಕಂಡಿಡಿದ ಮೇಲೆ ಅದನ್ನ ರೆಪ್ರೆಸೆಂಟೇಷನ್ ಮಾಡಿ ಅಂತ ಕೇಳಿರ್ತಾರೆ 1 ಮಾರ್ಕ್ಸ್. ಸೊ ನೀವೆಲ್ಲ ಮಾಡಿರ್ತಾರ ಪ್ರಾಬ್ಲಮ್ ನೀಟಾಗಿ ಮಾಡ್ಬಿಟ್ಟು ರೆಪ್ರೆಸೆಂಟೇಷನ್ ಮಾಡ್ಬೇಕಾದ್ರೆ ಒಂದು ಡಬಲ್ ಲೈನ್ ಹಾಕೋದ್ ಮರ್ತ್ಬಿಡೋದು, ಅಥವಾ ಇಲ್ಲೊಂದು ಸಿಂಗಲ್ ಲೈನ್ ಹಾಕೋದ್ ಮರ್ತ್ಬಿಡೋದು, ಕಾನ್ಸಂಟ್ರೇಷನ್ ಬರೆಯೋದು ಮರ್ತ್ಬಿಟ್ರೆ ಹೋಯ್ತು, 1 ಮಾರ್ಕ್ಸ್ ಕಂಪ್ಲೀಟ್ ಆಗಿ ಕಟ್ ಮಾಡ್ತಾರೆ. ಗೊತ್ತಾಗಿದೆ ಇದು? ಇಷ್ಟು ಗೊತ್ತಾಗಿದೆ ಎಲ್ರಿಗೂ? ಓಕೆ. ಸೊ ನೆನ್ನೆ ನಾನು ಒಂದು ಫಾರ್ಮುಲಾ ಕೊಟ್ಟಿದ್ದೆ ನಿಮ್ಗೆ EMF ಅಲ್ವಾ? Yes, sir. ಓಕೆ. ಸೊ EMF ಅಂದ್ರೆ ಈ ಸೆಲ್, EMF ಆಫ್ ದ ಸೆಲ್ ಇಸ್ ಈಕ್ವಲ್ ಟು ಏನು ಫಾರ್ಮುಲಾ? EC minus E. E ಕ್ಯಾಥೋಡ್ ಮೈನಸ್ E anode. ಈಗ ನಮ್ಗೆ ಇದನ್ನ ನೋಡಿದ್ರು ಗೊತ್ತಾಗ್ಬಿಡ್ತದೆ. ಆಲ್ವೇಸ್ ದ ವ್ಯಾಲ್ಯೂ ಆಫ್ ಕ್ಯಾಥೋಡ್ ಏನಿರ್ಬೇಕು? Left side ಅಲ್ಲಿ. Positive. ಪಾಸಿಟಿವ್ ಇರ್ಬೇಕು. ನೋಡಿ ಇಲ್ಲೂ ಇದೆ ಅದೇ. ಅಂದ್ರೆ ಕ್ಯಾಥೋಡ್ ವ್ಯಾಲ್ಯೂ ಯಾವತ್ತೂ ಜಾಸ್ತಿ ಇರ್ಬೇಕು ಅಂತ, ಹೌದಾ ಇಲ್ಲ?
ಯಾವ್ದು Yes, sir. ವ್ಯಾಲ್ಯೂ ಜಾಸ್ತಿ ಇರುತ್ತೋ ಅದು ಯಾವತ್ತೂ Yes, ಏನಕ್ಕೆ sir. ಆಕ್ಟ್ ಮಾಡುತ್ತೆ, ಕ್ಯಾಥೋಡ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಇದನ್ನೇ ನಾನು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟೇಷನ್ ಮಾಡಬೇಕು. ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟೇಷನ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀರಾ? Yes, sir. ಸ್ಟ್ಯಾಂಡರ್ಡ್ EMF ಇದು, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಲ್ಲ. ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದಾಗ ನೀವು SRP ಅನ್ನೋದು ಕರೆಕ್ಟ್. ಈಗ EMF ಆಫ್ ದ ಸೆಲ್ ಅಂದಾಗ ಏನ್ ಮಾಡ್ತೀರಾ? ಜಸ್ಟ್ E0 ಸೆಲ್, E0 ಕ್ಯಾಥೋಡ್, E0 ಆನೋಡ್ ಅಂತ. ಗೊತ್ತಾಗಿದೆ ಅಲ್ವಾ ಇದು? Yes, sir. ಓಕೆ. ಸೊ ಈಗ ನಾವು ಏನ್ ಕಲ್ತ್ವಿ ಇದನ್ನ ರೆಪ್ರೆಸೆಂಟೇಷನ್ ಮಾಡಕ್ಕೆ ಟ್ರೈ ಮಾಡೋಣ ಗ್ಯಾಲ್ವನಿಕ್ ಸೆಲ್ ಯೂಸ್ ಮಾಡಿ ಅಲ್ವಾ? ಸೊ ಗ್ಯಾಲ್ವನಿಕ್ ಸೆಲ್ ಅಲ್ಲಿ ನಮ್ಗೆ ಗೊತ್ತಿದೆ ಈಕ್ವೇಶನ್ Zn ಏನಿದೆ, ಇಟ್ ಅಂಡರ್ಗೋಸ್ ಆಕ್ಸಿಡೇಷನ್. ಕಾಪರ್ ಏನಿದೆ, ಇಟ್ ಅಂಡರ್ಗೋಸ್ ರಿಡಕ್ಷನ್. ಓಕೆ. ಸೊ ಇವಾಗ ಇದನ್ನ ಆಕ್ಸಿಡೇಷನ್ ಅಂತ ಗೊತ್ತಿದೆ, ಇದು ನಿಮ್ಗೆ ರಿಡಕ್ಷನ್ ಅಂತ ಗೊತ್ತಿದೆ. ಇವಾಗ ರೆಪ್ರೆಸೆಂಟೇಷನ್ ಮಾಡಕ್ ಸ್ಟಾರ್ಟ್ ಮಾಡಿ. ಫಸ್ಟ್ ಎಲೆಕ್ಟ್ರೋಡ್ ರೆಪ್ರೆಸೆಂಟೇಷನ್ ಮಾಡಬೇಕು, ಆಮೇಲೆ ಹೋಲ್ ಎಲೆಕ್ಟ್ರೋಕೆಮಿಕಲ್ ಸೆಲ್ ನ ರೆಪ್ರೆಸೆಂಟೇಷನ್ ಮಾಡ್ಬೇಕು, ಈ ಸೆಲ್ ನ ರೆಪ್ರೆಸೆಂಟೇಷನ್ ಮಾಡ್ಬೇಕು. ಸೊ ಫಸ್ಟ್ ಆನೋಡ್ ಬರೀತೀನಿ. ಆನೋಡ್ ಅಲ್ಲಿ ಏನ್ ಮಾಡ್ಬೇಕಂತ ಫಸ್ಟ್ ಇದನ್ನ ತಗೋಬೇಕು, ಹೌದಾ? ಜಿಂಕ್ ಬಾರ್ Zn2+. ಕಾನ್ಸಂಟ್ರೇಷನ್ ಎಷ್ಟು? 1 more. 1 mole. 1 molar. ಇಲ್ಲಿ ಬರಿಬೇಕು ನೋಡಿ, ಹಿಂಗೆ 1 molar. ರೆಪ್ರೆಸೆಂಟೇಷನ್ ಕರೆಕ್ಟ್ ಇದೆಯಾ? Yes, sir. ಸೊ ಅದೇ ರೀತಿ ಕ್ಯಾಥೋಡ್ ಬರೀತೀನಿ. Cu2+ ಬಾರ್ Cu. ಇಲ್ಲೇನ್ ಬರ್ಬೇಕು? ಕಾನ್ಸಂಟ್ರೇಷನ್ ಎಷ್ಟಿದೆ? ಕಾನ್ಸಂಟ್ರೇಷನ್ 1 molar. ಅಲ್ವಾ? ಸೊ ದಿಸ್ ಇಸ್ ಕ್ಯಾಥೋಡ್. ಸೊ ಇದು ರೆಪ್ರೆಸೆಂಟೇಷನ್ ಮಾಡಿದೀನಿ. ಈಗ ಎಲೆಕ್ಟ್ರೋಡ್ ನ ರೆಪ್ರೆಸೆಂಟೇಷನ್ ಮಾಡಿದೀನಿ. ಈಗ ಸೆಲ್ ರೆಪ್ರೆಸೆಂಟೇಷನ್ ಮಾಡ್ಬೇಕಲ್ವಾ? ಸೊ ಇದೇನಾಯ್ತು ಈಗ? ರೆಪ್ರೆಸೆಂಟೇಷನ್ ಆಫ್ ಸೆಲ್ ಅಷ್ಟೇ. ಇಲ್ಲಿ ನಿಮ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಓಕೆ, ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಆನೋಡ್ ಇದೆ, ರಿಡಕ್ಷನ್ ಆಕ್ಸಿಡೇಷನ್ ರಿಯಾಕ್ಷನ್ ಆಗ್ತಿದೆ ಲೆಫ್ಟ್ ಸೈಡ್ ಅಲ್ಲಿ. ಓಕೆ, ರೈಟ್ ಸೈಡ್ ಅಲ್ಲಿ ಕ್ಯಾಥೋಡ್ ಇದೆ, ಅಲ್ಲಿ ರಿಡಕ್ಷನ್ ರಿಯಾಕ್ಷನ್ ಆಗ್ತಿದೆ ಅಂತ ಗೊತ್ತಾಗುತ್ತೆ ಇದು ನೋಡಿ. ಕ್ಲಿಯರ್ ಇದು? ಎಲ್ರೂ ಕ್ಲಿಯರ್ ಆಯ್ತಾ? Yes, sir. ಸೊ ಇದಿಷ್ಟು ಕ್ಲಿಯರ್ ಆದ್ಮೇಲೆ ನಮ್ಗೆ ಆಲ್ರೆಡಿ ನಾನು EMF ನೆನ್ನೆ ಕಂಡುಹಿಡಿಯೋದು ಹೇಳ್ಕೊಟ್ಟಿದ್ದೆ. ಈ ಕ್ಯಾಥೋಡ್ ಅಂದ್ರೆ ಕಾಪರ್ ಎಷ್ಟು ಬಂದಿತ್ತು ನಮ್ಗೆ? +0.34 ಬಂದಿತ್ತು. ಮೈನಸ್ ಆಫ್ ಜಿಂಕ್ ಎಷ್ಟು ಬಂದಿತ್ತು? 0.7. ಸೊ ಇದನ್ನ ಮಾಡಿದಾಗ 1.1 ವೋಲ್ಟ್ ಏನ್ ಬಂತು ನಿಮ್ಗೆ? EMF ಅಂದ್ರೆ ಈ ಸೆಲ್ ಬಂದಿದೆ. ಕ್ಲಿಯರ್ ಆಗಿದೆ ಅಲ್ವಾ? ಗೊತ್ತಾಯ್ತಾ ಈಗ ರೆಪ್ರೆಸೆಂಟೇಷನ್ಸ್? Yes, sir. Yes, sir. ಓಕೆ. ಸೊ ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ಇಲ್ಲ ಅಂದ್ರೆ ಮೂವ್ ಆನ್. ಸೊ ಅದು ಕ್ವಶನ್ಸ್ ಅಲ್ಲಿ ರೆಪ್ರೆಸೆಂಟೇಷನ್ ಕೊಟ್ಟಾಗ ನಿಮ್ಗೆ ಸಾಲ್ವ್ ಮಾಡಕ್ ಬರುತ್ತೆ. ಕ್ವಶನ್ ಪ್ರಾಬ್ಲಮ್ಸ್ ಮಾಡಿಸ್ತೀನಿ. ಸೊ ಅವಾಗ ಶುಡ್ ಬಿ able to recognize the things. Okay. ಸೊ ಈಗ ನಾವು ರೆಪ್ರೆಸೆಂಟೇಷನ್ ಎಲ್ಲ ಗೊತ್ತಾದ್ಮೇಲೆ ಇಷ್ಟುವರೆಗೂ ನಾವೇನ್ ಮಾಡ್ತಿದ್ವಿ? ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಬಗ್ಗೆ ಮಾತಾಡ್ತೀವಿ. ಸೊ ಡಿಫ್ರೆಂಟ್ ಎಲಿಮೆಂಟ್ಸ್ ಏನಿದೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಗಳಿದೆ, ಬೇರೆ ಬೇರೆ ರೀತಿಯಾದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಗಳಿದಾವೆ ಅಂತ. ಸೊ ಅದೇ ರೀತಿ ಏನ್ ಮಾಡಿದ್ರು, ನಾನು ಆಗ್ಲೇ ಹೇಳ್ದಂಗೆನೆ ಒಂದು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಏನಿದೆ ಅದನ್ನ ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಂಡು whose potential electrode potential is considered as 0. ಸೊ ಅದರಿಂದ ಬೇರೆ ಎಲ್ಲ ಎಲಿಮೆಂಟ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ನ ಏನ್ ಮಾಡಿದ್ರು, ಅವರು ಡಿಟರ್ಮೈನ್ ಮಾಡಿದ್ರು ಯೂಸಿಂಗ್ ರೆಫರೆನ್ಸ್ ಆಗಿ. ಒಂದು ಎಲೆಕ್ಟ್ರೋಡ್ ಯಾವ್ದಾದ್ರು ರೆಫರೆನ್ಸ್ ಎಲೆಕ್ಟ್ರೋಡ್ ಅಂದ್ರೆ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಸೊ ಅದರಿಂದ ಇದು ಮಾಡ್ಕೊಂಡು ಮಾಡಿದ್ದಾರೆ. ಓಕೆ, ಸೊ ಹಾಗಾದ್ರೆ
ಇಲ್ಲಿ electrochemical series ಅಂತ ಅರೇಂಜ್ಮೆಂಟ್ ಮಾಡಿದ್ದಾರೆ. We call that as electrochemical series. This is very important. ಇದ್ರ ಮೇಲೆ ಕ್ವಶನ್ಸ್ ತುಂಬಾ ಬರುತ್ತೆ. ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಸ್ಪೆಷಲಿ JEE ಗೆ ಕ್ವಶನ್ಸ್ ತುಂಬಾ ರೈಸ್ ಆಗುತ್ತೆ ಇದರಿಂದ. ಓಕೆ, ಸೊ ಇಲ್ಲಿನೇ ತುಂಬಾ ಟ್ರಿಕ್ಕಿ ಆಗಿರುತ್ತೆ. ಸೊ ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ಪ್ರಾಪರ್ಲಿ. ಓಕೆ, ಸೊ ಈಗ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಬಂದ್ರೆ, ಸೊ ಈಗ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಅಲ್ಲಿ ನೋಡಿ, ವಾಟ್ ಯು ಮೀನ್ ಬೈ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ elements are arranged in order of increasing standard reduction potential. Okay, so ಇದು definition. So electrochemical series ಅಂದ್ರೆ ಏನು? So electrochemical series is nothing but the elements are arranged in the order of increasing SRP. SRP ಗೊತ್ತಾಯ್ತಾ ನಿಮ್ಗೆ ಈಗ? Reduction potential. ಅದನ್ನ ಹೆಂಗ್ ಕಂಡುಹಿಡಿತೀವಿ? ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ನ ಯೂಸ್ ಮಾಡ್ಕೊಂಡು ಅದ್ರ ಜೊತೆಗೆ ಇನ್ನೊಂದನ್ನ ಕಪಲ್ ಮಾಡ್ಕೊಂಡು ಮಾಡ್ತೀವಿ. ಎಸ್, ಫೈನ್. ಸೊ ಆ ತರ ನಮ್ಗೆ ಏನ್ ಮಾಡಿದ್ದಾರೆ, ಎಲ್ಲಾ ಒಂದಷ್ಟು ಎಲಿಮೆಂಟ್ ಗಳದು ದೇ ಹ್ಯಾವ್ ಫೌಂಡ್ ದ SRP. ಓಕೆ, ಅದನ್ನ ಒಂದು ಟೇಬಲ್ ಅಲ್ಲಿ ಅರೇಂಜ್ ಮಾಡಿದ್ದಾರೆ. ಯಾವ ಫಾರ್ಮ್ ಅಲ್ಲಿ ಅರೇಂಜ್ ಮಾಡಿದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ SRP ಅರೇಂಜ್ ಮಾಡಿದ್ದಾರೆ. ಸೊ ಅದನ್ನ ನಾವು ನೋಡೋದಾದ್ರೆ ಇಲ್ಲಿ ಲಿಥಿಯಂ plus electron give rise to lithium. ಇದೇನು ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ ಇದೆ? Reduction. ಎಸ್, ಸೊ ರಿಡಕ್ಷನ್ ಆಗ್ತಿದೆ ಇಲ್ಲಿ. ರಿಡಕ್ಷನ್ ಆಗ್ತಿದೆ ಅಲ್ವಾ? ಇದನ್ನ ರೆಪ್ರೆಸೆಂಟೇಷನ್ ಮಾಡ್ಬೇಕಾದ್ರೆ ನೋಡಿ, E0 Li plus bar Li ಅಂತ ರೆಪ್ರೆಸೆಂಟೇಷನ್ ಎಲೆಕ್ಟ್ರಾನ್. ಸೊ ಇದ್ರದ್ದು ಎಷ್ಟು ಬರುತ್ತೆ ಪೊಟೆನ್ಶಿಯಲ್ ಅಂದ್ರೆ -3.05 ವೋಲ್ಟ್ ಬಂದಿದೆ. ಓಕೆ, ಸೊ ಅದೇ ರೀತಿ ಇದಾದ್ಮೇಲೆ ಒಂದಷ್ಟು ಎಲಿಮೆಂಟ್ ಗಳು ಬರುತ್ತೆ. ನೆಕ್ಸ್ಟ್ ಜಿಂಕ್ ಬರ್ತೀನಿ, Zn2 plus 2 ಎಲೆಕ್ಟ್ರಾನ್ಸ್ give rise to zinc. ಇದನ್ನು ಕೂಡ ರೆಪ್ರೆಸೆಂಟೇಷನ್ ಮಾಡೋದು ಗೊತ್ತಿದೆ. Zn2 plus bar Zn give rise to -0.76 volt. Okay, similarly next if I come to hydrogen, so hydrogen ಅಲ್ಲಿ ಮಾಡುತ್ತೆ plus against 2 electrons it forms H2. so ಇದು E0 ತಗೊಂಡ್ರೆ ನಾನು, so it is going to be 2H plus bar H2. okay, so ಇದ್ರದ್ದು ಎಷ್ಟು ಎಲೆಕ್ಟ್ರೋಡ್ ಪೊಟೆನ್ಶಿಯಲ್? 0 volt. ಸೊ ಇದ್ರದ್ದು ನೆಕ್ಸ್ಟ್ ಇನ್ನೊಂದಷ್ಟು ಆದ್ಮೇಲೆ ನಮ್ಗೆ ಏನ್ ಸಿಗುತ್ತೆ? ಕಾಪರ್ ಸಿಗುತ್ತೆ. ಸೊ ದಿಸ್ ಇಸ್ Cu. ಸೊ ಇಲ್ಲಿಂದ ನಾವು ನೋಡೋದಾದ್ರೆ ಇದ್ರದ್ದು ಎಷ್ಟು ಬಂತು? 0.34 ವೋಲ್ಟ್ ಅಲ್ವಾ? ಅದೇ ರೀತಿ ನೆಕ್ಸ್ಟ್ ಹೋದ್ರೆ ನನಗೆ F2 ಬಂತು. F2 plus 2 ಎಲೆಕ್ಟ್ರಾನ್ ತಗೊಂಡ್ರೆ ಇದೇನು ಬರುತ್ತೆ? 2F ಮೈನಸ್. ಸೊ ಅದ್ರದ್ದು E0 ತಗೊಂಡೋದಾದ್ರೆ E0 ಏನ್ ಮಾಡ್ತೀವಿ ನೋಡಿ, F2 bar 2F minus
ಇದೆಷ್ಟು ಕೊಡುತ್ತೆ ನಮಗೆ ಅಂದ್ರೆ this will be around plus 2.87 ವೋಲ್ಟ್. ಸೊ ನಾವು ಅಬ್ಸರ್ವ್ ಮಾಡಿದ್ರೆ ಏನಾಗ್ತಿದೆ, ಡೌನ್ ಹೋಗ್ತಾ ವ್ಯಾಲ್ಯೂಸ್ increase ಇನ್ಕ್ರೀಸ್ ಆಗ್ತದೆ. as we moving down increase. ಸೊ ಏನ್ ಮಾಡಿದ್ದಾರೆ, ಎಲಿಮೆಂಟ್ಸ್ ಗಳನ್ನ ಅರೇಂಜ್ ಮಾಡಿದ್ರೆ ಇನ್ಕ್ರೀಸಿಂಗ್ SRP, ಈ SRP ಇನ್ಕ್ರೀಸ್ ಆಗ್ತಿದ್ದಂಗೆ ಅರೇಂಜ್ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, ಹೈಡ್ರೋಜನ್ ಏನಾಗಿದೆ, neutral ಇಟ್ ಇಸ್ ಪ್ಲೇಸ್ಡ್ ಅಟ್ ದ ಸೆಂಟರ್ ಅಲ್ವಾ. ಅಬೌವ್ ಹೈಡ್ರೋಜನ್ SRP ವ್ಯಾಲ್ಯೂ ಏನು, decreases. ನೆಗೆಟಿವ್. ಬಿಲೋ ಹೈಡ್ರೋಜನ್ SRP ವ್ಯಾಲ್ಯೂ ಏನು, Positive. ಇದು ತುಂಬಾ ಇಂಪಾರ್ಟೆಂಟ್, ನಾವು ನೆನ್ಪಿಟ್ಕೋಬೇಕಾಗಿದೆ. ಸೊ ಅಲ್ಲಿ ನಮ್ಗೆ ಏನು ಹೈಡ್ರೋಜನ್ ಇದೆ ಅದು ಸೆಂಟ್ರು. ಸೊ ಅದ್ರ ಮೇಲೆ ಎಲ್ಲ ನೆಗೆಟಿವ್, ಅದ್ರ 0 ಮೇಲೆ ಎಲ್ಲ ನೆಗೆಟಿವ್. ಬಿಲೋ ಹೈಡ್ರೋಜನ್ ಎಲ್ಲ ಏನಿದೆ ನಮ್ಗೆ ಪಾಸಿಟಿವ್ ಬರುತ್ತೆ. ಸೊ ಅದು ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕಾಗಿದೆ. ಸೊ ಇದ್ರಲ್ಲಿ ನೋಡೋದಾದ್ರೆ ಫ್ಲೂರಿನ್ಗೆ ಲಾಸ್ಟ್, ಈ ಇದರಲ್ಲಿ ಫ್ಲೂರಿನ್ ಹೈಯೆಸ್ಟ್ 2.87, ಲೀಥಿಯಂದು ಲೀಸ್ಟ್ -3.05. ಅಂದ್ರೆ -3.05 ಗಿಂತ ಇನ್ನೂ ಕಮ್ಮಿ ಯಾವ್ದು ಇಲ್ವೇ ಇಲ್ಲ. ಅದೇ ರೀತಿ 2.87 ಗಿಂತ ಜಾಸ್ತಿ ಯಾವ್ದು ಇಲ್ಲ. ಕ್ಲಿಯರ್ ಆಗಿದೆ ಇದು? So above 2.87 is not possible. There is no element having above 2.87. And below 3.05 in there, -3.05 ಗಿಂತ ಇನ್ನು -4 ಆ ತರ ಚಾನ್ಸ್ ಇದೆ. ಸೊ ಲೀಸ್ಟ್ lithium, highest fluorine. ಕ್ಲಿಯರ್ ಆಗಿದೆಯಾ? Yes, sir. ಇದು ನೆನಪು. Yes, sir. ಸೊ ನಿಮ್ NCERT ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದ್ರು ನಿಮ್ಗೆ ಎಲ್ಲಾ ಒಂದಷ್ಟು ಎಲಿಮೆಂಟ್ಸ್ ಗಳದ್ದು ಲಿಸ್ಟ್ ಕೊಟ್ಟಿದ್ದಾರೆ ಅಲ್ಲಿ, ರಿಡಕ್ಷನ್ ಪೊಟೆನ್ಶಿಯಲ್ ಗಳನ್ನ. ಸೊ ಅದನ್ನ ನೋಡ್ಕೊಳ್ಳಿ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಸೊ ಅದರಲ್ಲಿ ಮೇಜರ್ ಆಗಿ ಹೈಡ್ರೋಜನ್ದು, ಕಾಪರ್ದು, ಜಿಂಕ್ದು, ಐರನ್ ಮತ್ತೆ ಸಿಲ್ವರ್, ಕಾಪರ್, ಈ ಫ್ಲೂರಿನ್, ಲಿಥಿಯಂ, ಇವೆಲ್ಲ ಕೆಲವೊಂದು ನಾವು ಕಲ್ತ್ಕೊಂಡ್ಬಿಡ್ಬೇಕು. ಸೊ ದಟ್ ಹ್ಯಾಸ್ ಟು ಬಿ ಇನ್ ಅವರ್ ಮೈಂಡ್. ಸೊ ಅದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ, ಬೇಗ ತಕ್ಕಂತ ನಿಮ್ಗೆ ನೆನಪಾದಾಗ. So you can just use that to do the calculations. Okay. So ಈಗ ಎಷ್ಟು ಕ್ಲಿಯರ್ ಆಗಿದೆ ಅಲ್ವಾ ನಮ್ಗೆ? Sir. ಓಕೆ. ಸೊ ಈಗ ಇದನ್ನು ಕ್ಲಿಯರ್ ಮಾಡ್ತೀನಿ. ಇದ್ರದ್ದು ಒಂದಷ್ಟು ಪಾಯಿಂಟ್ಸ್ ಇದೆ ನಮಗೆ ಡಿಸ್ಕಸ್ ಮಾಡಬೇಕು. ಸಿ ದಟ್. ಸೊ ಇಲ್ಲಿ ಏನ್ ಮಾಡೋಣ ಅಂದ್ರೆ ಜಸ್ಟ್ ಐ ಕೀಪ್ ದೀಸ್ ಟು, ಫ್ಲೂರಿನ್ ಮತ್ತೆ ಕಾಪರ್ ಇಟ್ಕೊಳ್ಳೋಣ. ಫ್ಲೂರಿನ್ ಮತ್ತೆ ಲಿಥಿಯಂ ಇಟ್ಕೊಳ್ಳೋಣ. ಬಿಟ್ವೀನ್ ದಟ್ ವಿಲ್ ಬಿ ದೇರ್. ಓಕೆ. ಸೊ ಇವಾಗ ನೋಡಿ, ಫ್ಲೂರಿನ್ ವ್ಯಾಲ್ಯೂ ತುಂಬಾ ಜಾಸ್ತಿ ಇದೆ ಅಂದ್ರೆ ಅರ್ಥ ಫ್ಲೂರಿನ್ ಗೆಟ್ಸ್ ರೆಡ್ಯೂಸಸ್ ಈಸಿಲಿ ಅಥವಾ ಗೆಟ್ ರೆಡ್ಯೂಸ್ಡ್ ಮೋರ್. ಓಕೆ. ಅದೇ ರೀತಿ ಲಿಥಿಯಂ ಏನಾಗುತ್ತೆ, ಲೆಸ್ ರೆಡ್ಯೂಸ್ ಆಗುತ್ತಾ? ಫ್ಲೂರಿನ್ ವ್ಯಾಲ್ಯೂ 2.87 ಇದೆ ಅಂದ್ರೆ ಅದು ರಿಡಕ್ಷನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಲಿಥಿಯಂ ವ್ಯಾಲ್ಯೂ ಕಮ್ಮಿ ಅಂದ್ರೆ ರಿಡಕ್ಷನ್ ಏನಾಗುತ್ತೆ, ಕಮ್ಮಿ. ಈಗ ಫ್ಲೂರಿನ್ ರೆಡ್ಯೂಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ? Electron gain. Yes, very good. ಫ್ಲೂರಿನ್ ರೆಡ್ಯೂಸ್ ಆಗ್ಬೇಕು ಅಂದ್ರೆ ಎಲೆಕ್ಟ್ರಾನ್ಸ್ ಗೇನ್ ಮಾಡಬೇಕು. ಸೊ ಯಾವುದೋ ಒಂದ್ರಿಂದ ಎಲೆಕ್ಟ್ರಾನ್ ನ ತಗೊಂಡು ಇದು ರೆಡ್ಯೂಸ್ ಆಗ್ತಾ ಇದೆ. ಇದು ರೆಡ್ಯೂಸ್ ಆಗ್ಬೇಕಾದ್ರೆ ಎಲೆಕ್ಟ್ರಾನ್ ನ ಕಿತ್ಕೊಂತಲ್ಲ, ಅದೇನಾಗುತ್ತೆ? Reducing agent. ನೋ. ಈಗ ನೋಡಿ, ಆಕ್ಸಿಜನ್ ಇದೆ ಅನ್ಕೊಳ್ಳಿ. ಈ ಆಕ್ಸಿಜನ್ ಹತ್ರ 2 ಎಲೆಕ್ಟ್ರಾನ್ ಇದೆ. ಈ ಫ್ಲೂರಿನ್ ರೆಡ್ಯೂಸ್ ಆಗ್ಬೇಕು ಅಂದ್ಬಿಟ್ಟು ಆಕ್ಸಿಜನ್ ಇಂದ ಎಲೆಕ್ಟ್ರಾನ್ 2 ಕಿತ್ಕೊಂತು. ಈಗ ಈ ಆಕ್ಸಿಡೇಷನ್, ಈ ಆಕ್ಸಿಜನ್ ಏನಾಯ್ತು, ಆಕ್ಸಿಡೇಷನ್ ಆಯ್ತು ಅಲ್ವಾ? ಅಂದ್ರೆ ಫ್ಲೂರಿನ್ ರೆಡ್ಯೂಸ್ ಆಗಿ ಇದನ್ನ ಆಕ್ಸಿಡೇಷನ್ ಮಾಡ್ತಿದ್ಯಾ? ಹೌದಾ ಇಲ್ವಾ?
ಬೈ ಗೆಟಿಂಗ್ ರೆಡ್ಯೂಸ್ಡ್ ಬೈ ಇಟ್ ಸೆಲ್ಫ್ ಇಟ್ ಇಸ್ ಆಕ್ಸಿಡೈಸಿಂಗ್ ಅದರ್. ಅದನ್ನ ಏನಂತ ಕರಿತೀವಿ ನಾವು? Oxidizing agent. ಎಸ್, ವೆರಿ ಗುಡ್. ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ, ವಿಚ್ ರೆಡ್ಯೂಸಸ್ ಇಟ್ ಸೆಲ್ಫ್ ಅಂಡ್ ಆಕ್ಸಿಡೈಸಸ್ ಅದರ್. ಅಲ್ವಾ? ಹೌದಾ ಇಲ್ವಾ? Yes, sir. ಇದು ತುಂಬಾ ಜಾಸ್ತಿ ರೆಡ್ಯೂಸ್ ಆಗ್ತಿದೆ ಅಂದ್ರೆ ಅರ್ಥ ಇದನ್ನ ಜಾಸ್ತಿ ಆಕ್ಸಿಡೇಷನ್ ಮಾಡ್ತಿದೆ ಅಂತ ತಾನೆ. Yes, sir. ಸೊ ಕ್ಯಾನ್ ಫ್ಲೂರಿನ್ ಬಿ ಎ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್? Yes, sir. ಕರಿಬೋದಾ ನಾನು ಫ್ಲೂರಿನ್ ಈಗ ನಾನು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿಬೋದಾ? Yes, sir. Yes, sir. ಅಲ್ವಾ? ಸೊ ಐ ಕ್ಯಾನ್ ಈಸಿಲಿ ಕಾಲ್, ರೈಟ್? ಎಸ್. ಸೊ ಅಂದ್ರೆ ನೀವು ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಈಗ ತುಂಬಾ ಇಂಪಾರ್ಟೆಂಟ್, ದ ಒನ್ ಆರ್ ದ ಎಲಿಮೆಂಟ್ ವಿತ್ ದ ಹೈಯೆಸ್ಟ್ SRP ವ್ಯಾಲ್ಯೂ ಆಕ್ಟ್ಸ್ ಆಸ್ ವಾಟ್? Oxidizing agent. Strong oxidizing agent. ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಗೊತ್ತಾಯ್ತಾ? ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೆನೆ ಕ್ವಶನ್ಸ್ ತುಂಬಾ ಬರುತ್ತೆ. ನಾನು MCQ ಸಾಲ್ವ್ ಮಾಡ್ಬೇಕಾದ್ರೆ ತೋರಿಸ್ತೀನಿ, ಟೈಮ್ ಇಲ್ಲ, ನಾಳೆ ಒಂದಷ್ಟು ಕ್ವಶನ್ ಮಾಡಿಸ್ತೀನಿ, ಅದ್ರಲ್ಲಿ ಗೊತ್ತಾಗುತ್ತೆ. ಕ್ಲಿಯರ್ ಆಯ್ತಾ ಈಗ? Yes, sir. ಈ ಫ್ಲೂರಿನ್ ಹೇಳಾಯ್ತು, ಈಗ ಲಿಥಿಯಂದ ನೀವೇ ಹೇಳ್ಬೋದು ಹಂಗಾರೆ ನನಗೆ. Reducing agent. Strong reducing agent. Yes, the element with the lowest reduction potential, ಅದೇನಾಗಿ ಆಕ್ಟ್ ಮಾಡುತ್ತೆ? Strong reducing agent. reducing agent. ಕ್ಲಿಯರ್ ಆಗಿದೆ ಇದು? Sir. ಇವೆರಡು ಪಾಯಿಂಟ್ sir. ತುಂಬಾ ಇಂಪಾರ್ಟೆಂಟ್. ಇವೆರಡು ಪಾಯಿಂಟ್ ನೆನ್ಪಿಟ್ಕೊಂಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ